ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಲಲಿತಾ ಜ್ಯುವೆಲರಿ ಮಾರ್ಟ್ IPO ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಈ IPO ಯಾವಾಗ ಓಪನ್ ಆಗುತ್ತದೆ, ಪ್ರೈಸ್ ಬ್ಯಾಂಡ್ ಎಷ್ಟು, ಲಾಟ್ ಸೈಜ್ ಎಷ್ಟು, ಕಂಪನಿ ಏನು ಮಾಡುತ್ತದೆ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, GMP ಎಷ್ಟಿದೆ ಮತ್ತು ಮುಖ್ಯವಾಗಿ ಈ IPOನಲ್ಲಿ ಯಾವ ಸ್ಟ್ರೆಂತ್ಸ್ ಮತ್ತು ರಿಸ್ಕ್ಗಳಿವೆ ಎಂಬುದನ್ನು ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ IPO ಪ್ರಮುಖ ಮಾಹಿತಿಯಿಂದ ಪ್ರಾರಂಭಿಸೋಣ. ಲಲಿತಾ ಜ್ಯುವೆಲರಿ ಮಾರ್ಟ್ IPO ಆಗಸ್ಟ್ 17ರಿಂದ ಓಪನ್ ಆಗಿ ಆಗಸ್ಟ್ 19ರವರೆಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಲಿದೆ. IPO ಪ್ರೈಸ್ ಬ್ಯಾಂಡು ₹190 ₹201ದಷ್ಟಿದೆ. ಒಂದು ಲಾಟ್ನಲ್ಲಿ 74 ಷೇರುಗಳಿವೆ. ಅಂದರೆ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹201 ಪ್ರಕಾರ ಒಂದು ಲಾಟ್ಗೆ ಸುಮಾರು ₹14,874 ಬೇಕಾಗುತ್ತದೆ. ಕಂಪನಿಯ ಒಟ್ಟು IPO ಇಶ್ಯೂ ಸೈಜ್ ಸುಮಾರು ₹1,700 ಕೋಟಿ ಇದೆ. ಇದರಲ್ಲಿ ಸುಮಾರು ₹1,200.63 ಕೋಟಿ ಫ್ರೆಶ್ ಇಶ್ಯೂ ಆಗಿದೆ. ಸುಮಾರು ₹500 ಕೋಟಿ ಆಫರ್ ಫಾರ್ ಸೇಲ್ ಆಗಿದೆ. IPO ಅಲಾಟ್ಮೆಂಟ್ ಆಗಸ್ಟ್ 20ರಂದು ನಡೆಯಲಿದೆ. ಲಿಸ್ಟಿಂಗ್ ಆಗಸ್ಟ್ 24ರಂದು ನಡೆಯಲಿದೆ. ಈಗ GMP ಬಗ್ಗೆ ನೋಡೋಣ. ಪ್ರಸ್ತುತ ಮಾಹಿತಿಯ ಪ್ರಕಾರ ಲಲಿತಾ ಜ್ಯುವೆಲರಿ ಮಾರ್ಟ್ IPO GMP ಸುಮಾರು ₹41 ಇದೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ ₹201ಗೆ ₹41 GMP ಸೇರಿದರೆ ಎಸ್ಟಿಮೇಟ್ ಲಿಸ್ಟಿಂಗ್ ಪ್ರೈಸ್ ಸುಮಾರು ₹242 ಆಗುತ್ತದೆ. ಅಂದರೆ GMP ಆಧಾರದ ಮೇಲೆ ನೋಡಿದರೆ ಸುಮಾರು 20% ಅಷ್ಟು ಪ್ರೀಮಿಯಂ ಸೂಚಿಸುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, GMP ಅಧಿಕೃತ ಮಾಹಿತಿ ಅಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎನ್ನುವುದು ಅನೌಪಚಾರಿಕ ಮತ್ತು ನಿಯಂತ್ರಣಕ್ಕೆ ಒಳಪಡದ ಮಾರುಕಟ್ಟೆಯ ಸೂಚ್ಯಂಕ. ಇದು SEBI, NSE ಅಥವಾ BSEಯಿಂದ ಅಧಿಕೃತವಾಗಿ ಗುರುತಿಸಲ್ಪಟ್ಟಿರುವುದಿಲ್ಲ. ಆದ್ದರಿಂದ GMP ಇದೆ ಎನ್ನುವುದೇ ಆಧಾರ ಮಾಡಿಕೊಂಡು IPOಗೆ ಅಪ್ಲೈ ಮಾಡುವುದು ಸರಿಯಲ್ಲ. ಈಗ ಕಂಪನಿ ಏನು ಮಾಡುತ್ತದೆ ಎಂಬುದು ನೋಡೋಣ. ಲಲಿತಾ ಜ್ಯುವೆಲರಿ ಮಾರ್ಟ್ ಸುಮಾರು 1985ರಲ್ಲಿ ಜ್ಯುವೆಲರಿ ಬಿಸ್ನೆಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಯಾಗಿದೆ. ಇದು ಲಲಿತಾ ಬ್ರ್ಯಾಂಡ್ ಹೆಸರಿನಲ್ಲಿ ಗೋಲ್ಡ್, ಸಿಲ್ವರ್ ಮತ್ತು ಡೈಮಂಡ್ ಜ್ಯುವೆಲರಿಗಳನ್ನು ಮಾರಾಟ ಮಾಡುತ್ತದೆ. ಮುಖ್ಯವಾಗಿ ಸೌತ್ ಇಂಡಿಯಾ ಮಾರ್ಕೆಟ್ನಲ್ಲಿ ಕಂಪನಿಗೆ ಉತ್ತಮ ಪ್ರೆಸೆನ್ಸ್ ಇದೆ. ಕಂಪನಿಯು ಪ್ರಸ್ತುತ ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಪಾಂಡಿಚೇರಿ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಸುಮಾರು 63 ಶೋರೂಮ್ಗಳನ್ನು ಹೊಂದಿದೆ. ಇದರ ಜೊತೆಗೆ ಚೆನ್ನೈ, ಕಾಂಚೀಪುರಂ ಪ್ರದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಕೂಡ ಇವೆ. ಕಂಪನಿಯ ಪ್ರಮುಖ ವಿಶೇಷತೆಗಳಲ್ಲಿ ಒಂದು ಎಂದರೆ ದೊಡ್ಡ ಪ್ಲಾಟ್ಫಾರ್ಮ್ ಜ್ಯುವೆಲರಿ ಸ್ಟೋರ್ಸ್. ಉದಾಹರಣೆಗೆ ವಿಜಯವಾಡದಲ್ಲಿರುವ ಕಂಪನಿಯು ಒಂದು ಜ್ಯುವೆಲರಿ ಸ್ಟೋರ್ ಸುಮಾರು 1 ಲಕ್ಷ ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ಹೊಂದಿದೆ. ಅದೇ ರೀತಿ ಸೋಮಾಜಿಗೂಡ ಮತ್ತು ವಿಶಾಖಪಟ್ಟಣದಲ್ಲಿಯೂ ದೊಡ್ಡ ಸ್ಟೋರ್ ಇವೆ. ಈಗ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. ಕಳೆದ 3 ವರ್ಷಗಳಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಉತ್ತಮ ಏರಿಕೆ ಕಂಡು ಬಂದಿದೆ. ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಟೋಟಲ್ ಇನ್ಕಮ್ ಸುಮಾರು $16,800.62 ಕೋಟಿ. 2025ರಲ್ಲಿ ಅದು ಸುಮಾರು $16,907.88 ಕೋಟಿಗೆ ಏರಿದೆ. ಅದೇ ರೀತಿ 2026ರಲ್ಲಿ ಟೋಟಲ್ ಇನ್ಕಮ್ ಸುಮಾರು $25,039.80 ಕೋಟಿಗೆ ತಲುಪಿದೆ. ಅಂದರೆ 2026ರಲ್ಲಿ ಕಂಪನಿಯ ಆದಾಯದಲ್ಲಿ ದೊಡ್ಡ ಪ್ರಮಾಣದ ಏರಿಕೆ ಕಂಡು ಬಂದಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದರೆ 2024ರಲ್ಲಿ ಕಂಪನಿಯ ಪ್ರಾಫಿಟ್ ಸುಮಾರು $359.83 ಕೋಟಿ ಇದೆ. 2025ರಲ್ಲಿ ಅದು $364.73 ಕೋಟಿಗೆ ಏರಿದೆ ಮತ್ತು 2026ರಲ್ಲಿ ಪ್ರಾಫಿಟ್ ಸುಮಾರು $1,009.82 ಕೋಟಿಗೆ ತಲುಪಿದೆ. ಅಂದರೆ 2026ರಲ್ಲಿ ಪ್ರಾಫಿಟ್ನಲ್ಲಿ ಬಹಳ ಗಮನಾರ್ಹವಾದ ಏರಿಕೆ ಕಂಡು ಬಂದಿದೆ. ಕಂಪನಿಯ ನೆಟ್ವರ್ತ್ ಕೂಡ 2024ರ ಸುಮಾರು $1,667.78 ಕೋಟಿಯಿಂದ 2025ರಲ್ಲಿ $1,028.80 ಕೋಟಿಗೆ ಮತ್ತು 2026ರಲ್ಲಿ ಸುಮಾರು $3,033.14 ಕೋಟಿಗೆ ಏರಿದೆ. ಆದರೆ ಇದೇ ಸಮಯದಲ್ಲಿ ಕಂಪನಿಯ ಟೋಟಲ್ ಬ್ಯಾರೋಯಿಂಗ್ಸ್ ಅಂದರೆ ಸಾಲವು ಕೂಡ 2024ರಲ್ಲಿ ಸುಮಾರು $824 ಕೋಟಿಯಿಂದ 2026ರಲ್ಲಿ ಸುಮಾರು $1,604 ಕೋಟಿಗೆ ಏರಿಕೆಯಾಗಿದೆ. ಹೀಗಾಗಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಉತ್ತಮವಾಗಿದ್ದರೂ ಬ್ಯಾರೋಯಿಂಗ್ಸ್ ಕೂಡ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶವಾಗಿದೆ. ಈಗ ಕೆಲವು ಪ್ರಮುಖ ಫೈನಾನ್ಷಿಯಲ್ ರೇಷಿಯೋಗಳನ್ನು ನೋಡೋಣ. 2026ರಲ್ಲಿ ಕಂಪನಿಯ ROE ಸುಮಾರು 41.60% ಇದೆ ಮತ್ತು ROCE ಸುಮಾರು 42.60% ಇದೆ. ಇವು ಉತ್ತಮ ಮಟ್ಟದ ರಿಟರ್ನ್ ರೇಷಿಯೋ ಎಂದು ಹೇಳಬಹುದು. 2026ರಲ್ಲಿ ಬೇಸಿಕ್ EPS ಸುಮಾರು ₹20.20 ಇದೆ. IPO ಪ್ರೈಸ್ ಬ್ಯಾಂಡ್ ಅಪ್ಪರ್ ಪ್ರೈಸ್ ₹201 ಆಧಾರವಾಗಿ ತೆಗೆದುಕೊಂಡರೆ ಪೋಸ್ಟ್ IPO PE ರೇಷಿಯೋ ಸುಮಾರು 11.14 ಪಟ್ಟು ಎಂದು ಬರುತ್ತದೆ. ಇದನ್ನು ಕೆಲವು ಲಿಸ್ಟೆಡ್ ಜ್ಯುವೆಲರಿ ಕಂಪನಿಗಳ ಜೊತೆ ಹೋಲಿಸಿದರೆ ವ್ಯಾಲ್ಯೂಯೇಷನ್ ತುಂಬ ಹೆಚ್ಚು ಎಂದು ಕಾಣಿಸುವುದಿಲ್ಲ. ಉದಾಹರಣೆಗೆ ನೀಡಿರುವ ಮಾಹಿತಿ ಪ್ರಕಾರ ಕಲ್ಯಾಣ್ ಜ್ಯುವೆಲರ್ಸ್ PE ರೇಷಿಯೋ ಸುಮಾರು 46.85 ಪಟ್ಟು ಇದೆ. PN ಗಾಡ್ಗಿಲ್ ಜ್ಯುವೆಲರ್ಸ್ ಸುಮಾರು 22.18 ಪಟ್ಟು ಇದೆ ಮತ್ತು ಸೆಂಕೋ ಗೋಲ್ಡ್ ಸುಮಾರು 11.50 ಪಟ್ಟು ಇದೆ. ಲಲಿತಾ ಜ್ಯುವೆಲರಿ ಮಾರ್ಟ್ನ ಪೋಸ್ಟ್ IPO PE ರೇಷಿಯೋ ಸುಮಾರು 11.14 ಪಟ್ಟು ಇದೆ. ಆದರೆ ವ್ಯಾಲ್ಯೂಯೇಷನ್ ನೋಡುತ್ತಿರುವಾಗ ಕೇವಲ PE ರೇಷಿಯೋ ಒಂದನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಬಾರದು. ಕಂಪನಿಯ ಗ್ರೋತ್, ಡೆಪ್ಟ್, ಕ್ಯಾಶ್ ಫ್ಲೋ, ಬಿಸ್ನೆಸ್ ಮಾಡೆಲ್, ಕಾಂಪಿಟೇಷನ್ ಮತ್ತು ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಎಲ್ಲವನ್ನು ಪರಿಗಣಿಸಬೇಕಾಗುತ್ತದೆ. ಈಗ IPOದಲ್ಲಿ ಇರುವ ಕೆಲವು ಪ್ರಮುಖ ಸ್ಟ್ರೆಂತ್ಗಳನ್ನು ನೋಡೋಣ. ಮೊದಲನೇದು ಸ್ಟ್ರಾಂಗ್ ಬ್ರ್ಯಾಂಡ್ ಪ್ರೆಸೆನ್ಸ್. ಲಲಿತಾ ಬ್ರ್ಯಾಂಡ್ ದಕ್ಷಿಣ ಭಾರತದ ಜ್ಯುವೆಲರಿ ಮಾರ್ಕೆಟ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಎರಡನೇದು ಡೈವರ್ಸಿಫೈಡ್ ರಿಟೇಲ್ ಪ್ರೆಸೆನ್ಸ್. ಕಂಪನಿಯ ಶೋರೂಮ್ಸ್ ಹಲವು ರಾಜ್ಯಗಳಲ್ಲಿ ಇರುವುದರಿಂದ ಒಂದೇ ಒಂದು ಪ್ರದೇಶದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುವ ಅಪಾಯ ಸ್ವಲ್ಪ ಕಡಿಮೆಯಾಗುತ್ತದೆ. ಮೂರನೇದು ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪಬಿಲಿಟಿ. ಕಂಪನಿಯು ತನ್ನದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಹೊಂದಿದ್ದು ಜ್ಯುವೆಲರಿ ಡಿಸೈನ್ ಮತ್ತು ಪ್ರಾಡಕ್ಟ್ಸ್ಗಳಲ್ಲಿ ಟೆಕ್ನಾಲಜಿ ಬಳಸುತ್ತಿದೆ. CAD ಮತ್ತು CAM ಟೆಕ್ನಾಲಜಿ ಬಳಸಿ ಹೊಸ ಜ್ಯುವೆಲರಿ ಡಿಸೈನ್ಸ್ಗಳನ್ನು ಅಭಿವೃದ್ಧಿಪಡಿಸುವ ಸಾಮರ್ಥ್ಯವು ಕಂಪನಿಗಿದೆ. ಇನ್ನು ಕಂಪನಿಯ ರಿಸ್ಕ್ ಬಗ್ಗೆ ನೋಡೋಣ. ಮೊದಲನೇದು ಹೈ ಕಾಂಪಿಟೇಷನ್. ಜ್ಯುವೆಲರಿ ಇಂಡಸ್ಟ್ರಿನಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಮತ್ತು ಟೈಟಾನ್, ಸೆಂಕೋ ಗೋಲ್ಡ್, PN ಗಾಡ್ಗಿಲ್ ಸೇರಿದಂತೆ ದೊಡ್ಡ ಆರ್ಗನೈಸ್ಡ್ ಪ್ಲೇಯರ್ಸ್ ಇದ್ದಾರೆ. ಇದರ ಜೊತೆಗೆ ರೀಜನಲ್ ಮತ್ತು ಲೋಕಲ್ ಜ್ಯುವೆಲರಿ ಸ್ವಾಪ್ಸ್ ಕೂಡ ಸಾಕಷ್ಟು ಕಾಂಪಿಟೇಷನ್ ನೀಡುತ್ತಿವೆ. ಎರಡನೇದು ಗೋಲ್ಡ್ ಮತ್ತು ಡೈಮಂಡ್ ಪ್ರೈಸ್ ರಿಸ್ಕ್.
ಗೋಲ್ಡ್ ಮತ್ತು ಡೈಮಂಡ್ ಬೆಲೆಗಳು ಹೆಚ್ಚಾದಾಗ ಜ್ಯುವೆಲರಿ ಖರೀದಿಸುವ ಗ್ರಾಹಕರ ಬೇಡಿಕೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೂರನೇದು ಕ್ಯಾಪಿಟಲ್ ಇಂಟೆನ್ಸಿವ್ ಬಿಸ್ನೆಸ್. ಜ್ಯುವೆಲರಿ ಬಿಸ್ನೆಸ್ನಲ್ಲಿ ಇನ್ವೆಂಟರಿ ಮತ್ತು ವರ್ಕಿಂಗ್ ಕ್ಯಾಪಿಟಲ್ಗೆ ಹೆಚ್ಚಿನ ಹಣ ಬೇಕಾಗುತ್ತದೆ. ಇದರ ಜೊತೆಗೆ ಕಂಪನಿಯ ಬ್ಯಾರೋಯಿಂಗ್ಸ್ ಕೂಡ ಹೆಚ್ಚಾಗಿರುವುದರಿಂದ ಡೆಪ್ಟ್ ಪೊಸಿಷನ್ ಅನ್ನು ಹೂಡಿಕೆದಾರರು ಗಮನಿಸಬೇಕಾಗುತ್ತದೆ. ಹಾಗಾದರೆ ಕೊನೆಯದಾಗಿ ಲಲಿತಾ ಜ್ಯುವೆಲರಿ ಮಾರ್ಟ್ IPO ಹೇಗಿದೆ? ಪ್ರಸ್ತುತ ಮಾಹಿತಿಯನ್ನು ಆಧರಿಸಿ ಕಂಪನಿಯ ರೆವೆನ್ಯೂ ಮತ್ತು ಪ್ರಾಫಿಟ್ 2026ರಲ್ಲಿ ಉತ್ತಮವಾಗಿ ಬೆಳೆದಿವೆ. ROE ಮತ್ತು ROC ಕೂಡ ಉತ್ತಮವಾಗಿದೆ. ಕಂಪನಿಗೆ ಹಲವು ವರ್ಷಗಳ ಬ್ರ್ಯಾಂಡ್ ಪ್ರೆಸೆನ್ಸ್ ಇದೆ ಮತ್ತು ಸೌತ್ ಇಂಡಿಯಾನಲ್ಲಿ ದೊಡ್ಡ ರಿಟೇಲ್ ನೆಟ್ವರ್ಕ್ ಇದೆ. ಮತ್ತೊಂದೆಡೆ ಕಾಂಪಿಟೇಷನ್, ಗೋಲ್ಡ್ ಪ್ರೈಸ್ ವಾಲಟಿಲಿಟಿ ಮತ್ತು ಬ್ಯಾರೋಯಿಂಗ್ಸ್ ಮುಂತಾದ ರಿಸ್ಕ್ ಕೂಡ ಇವೆ. GMP ಪ್ರಸ್ತುತ 41 ರೂಪಾಯಿದಷ್ಟಿದೆ. ಆದರೆ ಮತ್ತೊಮ್ಮೆ ಹೇಳುತ್ತೇನೆ, GMP ಬದಲಾಗಬಹುದು ಮತ್ತು ಅದು ಅಧಿಕೃತ ಲಿಸ್ಟಿಂಗ್ ಪ್ರೈಸ್ ಅಲ್ಲ. ಆದ್ದರಿಂದ IPOಗೆ ಅಪ್ಲೈ ಮಾಡುವ ಮುನ್ನ RHP, ಕಂಪನಿಯ ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್, ಡೆಪ್ಟ್ ಪೊಸಿಷನ್ ಮತ್ತು ನಿಮ್ಮ ರಿಸ್ಕ್ ಅಪ್ಟೈಟನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಈ ವಿಡಿಯೋ ಕೇವಲ ಮಾಹಿತಿಯ ಉದ್ದೇಶಕ್ಕಾಗಿ ಮಾತ್ರ. ಇದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಿಮಗೆ ಲಲಿತಾ ಜ್ಯುವೆಲರಿ ಮಾರ್ಟ್ IPO ಬಗ್ಗೆ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ IPO ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉಪಯುಕ್ತ IPO ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.